ನಮಸ್ಕಾರ ಗೆಳೆಯರೇ. ಇಂದು ನಾನು ನಿಮಗೆ ಕಮ್ಮಾರನು ಲೋಹಾರ್ ಶೇಟ್ಗೆ ಏನೆಂದು ಹೇಳಿದ ಎಂಬ ಕಥೆಯನ್ನು ಹೇಳುತ್ತೇನೆ. ಒಂದಾನೊಂದು ಕಾಲದಲ್ಲಿ ಬಡಗಿ ಒಬ್ಬನಿದ್ದನು. ಅವನು ಮರದ ಕೆಲಸ ಮಾಡುತ್ತಿದ್ದನು. ಅವನು ಕೆಲಸಕ್ಕಾಗಿ ದೂರದ ನಗರದ ಒಬ್ಬ ಶೇಠ್ ಎಂಬುವವರ ಮನೆಗೆ ಹೋದನು. ಕೆಲಸ ಮಾಡುತ್ತಿರುವಾಗ ಅವನ ಗರಗಸ ಮುರಿದು ಹೋಯಿತು. ಅಷ್ಟೊಂದು ದೂರದ ಹಳ್ಳಿಗೆ ಮರಳಿ ಹೋಗುವುದು ಕಷ್ಟವಾಗಿದ್ದರಿಂದ ಅವನು ನಗರದ ಹತ್ತಿರವೇ ಇದ್ದ ಭೂರಾಸರ್ ಎಂಬ ಹಳ್ಳಿಗೆ ತಲುಪಿದನು. ಅಲ್ಲಿ ವಿಚಾರಿಸಿದಾಗ ಒಬ್ಬ ಕಮ್ಮಾರನ ವಿಳಾಸ ತಿಳಿಯಿತು. ಬಡಗಿ ಆ ಕಮ್ಮಾರನ ಬಳಿಗೆ ಹೋಗಿ, ಭಯ್ಯ, ನನ್ನ ಗರಗಸ ಮುರಿದು ಹೋಗಿದೆ, ನನಗೊಂದು ಒಳ್ಳೆಯ ಗರಗಸವನ್ನು ಮಾಡಿಕೊಡು ಎಂದು ಕೇಳಿದನು. ಅದಕ್ಕೆ ಕಮ್ಮಾರನು, ಖಂಡಿತ ಮಾಡಿಕೊಡುತ್ತೇನೆ, ಆದ್ರೆ ಇದಕ್ಕೆ ಸಮಯ ಬೇಕು. ನೀನು ನಾಳೆ ಇದೇ ಸಮಯಕ್ಕೆ ಬಂದು ಗರಗಸವನ್ನು ಒಯ್ಯಬಹುದು ಎಂದನು. ಆದ್ರೆ ಬಡಗಿಗೆ ಅವಸರವಿದ್ದ ಕಾರಣ ಅವನು, ಭಯ್ಯ, ನಿನಗೆ ಬೇಕಾದರೆ ಸ್ವಲ್ಪ ಹೆಚ್ಚು ಹಣ ನೀಡುತ್ತೇನೆ, ದಯವಿಟ್ಟು ಈಗಲೇ ಮಾಡಿಕೊಡು ಎಂದನು. ಕಮ್ಮಾರನು ಪ್ರೀತಿಯಿಂದಲೇ ಹೀಗೆ ಉತ್ತರಿಸಿದನು, ಮಾತು ಹಣದ್ದಲ್ಲ ಗೆಳೆಯ. ನಾನೇನಾದ್ರೂ ಅವಸರವಾಗಿ ಈ ಉಪಕರಣವನ್ನು ತಯಾರಿಸಿದರೆ ನನಗೇ ಅದರಿಂದ ತೃಪ್ತಿಯಾಗುವುದಿಲ್ಲ. ನಾನು ಯಾವುದೇ ಕೆಲಸ ಮಾಡುವಾಗ ಅದರಲ್ಲಿ ಯಾವುದೇ ಕೊರತೆ ಉಳಿಯದಂತೆ ನೋಡಿಕೊಳ್ಳುತ್ತೇನೆ. ಕಮ್ಮಾರನ ಮಾತಿಗೆ ಒಪ್ಪಿದ ಬಡಗಿ ಮಾರನೇ ದಿನ ಬಂದು ಗರಗಸವನ್ನು ಪಡೆದನು. ಆ ಹೊಸ ಗರಗಸದಿಂದ ಕೆಲಸ ಮಾಡಲು ಶುರು ಮಾಡಿದಾಗ ಬಡಗಿಗೆ ಆಶ್ಚರ್ಯವಾಯಿತು. ಅದು ಮೊದಲಿಗಿಂತಲೂ ಅದ್ಭುತವಾಗಿ ಕೆಲಸ ಮಾಡುತ್ತಿತ್ತು ಮತ್ತು ಕೆಲಸ ಬಹಳ ಸುಲಭವಾಗಿ ಸಾಗುತ್ತಿತ್ತು. ಅವನು ಆ ಗರಗಸ ಮತ್ತು ಕಮ್ಮಾರನ ಕೆಲಸದಿಂದ ಬಹಳ ಸಂತೋಷಪಟ್ಟನು. ಬಡಗಿ ಈ ವಿಷಯವನ್ನು ತಾನು ಕೆಲಸ ಮಾಡುತ್ತಿದ್ದ ಶೇಟ್ಗೆ ತಿಳಿಸಿ ಕಮ್ಮಾರನನ್ನು ಮನಸಾರೆ ಹೊಗಳಿದನು. ಶೇಟ್ ಕೂಡ ಆ ಗರಗಸವನ್ನು ಹತ್ತಿರದಿಂದ ನೋಡಿ, ಇದಕ್ಕೆ ಎಷ್ಟು ಹಣ ಕೊಟ್ಟೆ ಎಂದು ಕೇಳಿದರು. ಬಡಗಿ 10 ರೂಪಾಯಿ ಎಂದನು. ಆಗ ಶೇಟ್ಗೆ ಒಂದು ಆಲೋಚನೆ ಬಂದಿತು. ಈ ಗರಗಸಕ್ಕೆ ಯಾರಾದ್ರೂ 30ರಿಂದ 35 ರೂಪಾಯಿ ನೀಡಲು ಸಿದ್ಧರಿರುತ್ತಾರೆ. ಹಾಗಾಗಿ ಆ ಕಮ್ಮಾರನಿಂದ ಇಂತಹ 10 ಗರಗಸಗಳನ್ನು ಮಾಡಿಸಿ ನಗರದಲ್ಲಿ ಮಾರಾಟ ಮಾಡಿದರೆ ಹೇಗೆ? ಮಾರನೆಯ ದಿನ ಶೇಟ್ ಕಮ್ಮಾರನ ಬಳಿ ಹೋಗಿ, ನಾನು ನಿನ್ನಿಂದ ಬಹಳಷ್ಟು ಗರಗಸಗಳನ್ನು ಮಾಡಿಸುತ್ತೇನೆ ಮತ್ತು ಪ್ರತಿಯೊಂದಕ್ಕೂ 10 ರೂಪಾಯಿ ಕೊಡುತ್ತೇನೆ. ಆದ್ರೆ ನನ್ನದೊಂದು ಷರತ್ತು ಇದೆ. ಇಂದಿನಿಂದ ನೀನು ಕೇವಲ ನನಗಾಗಿ ಕೆಲಸ ಮಾಡಬೇಕು, ಬೇರೆಯವರಿಗೆ ಗರಗಸ ತಯಾರಿಸಿ ಕೊಡಬಾರದು ಎಂದರು. ಕಮ್ಮಾರ ತಕ್ಷಣವೇ, ನಾನು ನಿಮ್ಮ ಷರತ್ತನ್ನು ಒಪ್ಪಲು ಸಾಧ್ಯವಿಲ್ಲ ಎಂದನು. ಕಮ್ಮಾರನಿಗೆ ಹೆಚ್ಚು ಹಣ ಬೇಕಿರಬಹುದು ಎಂದುಕೊಂಡ ಶೇಟ್, ಸರಿ, ನಾನು ನಿನಗೆ ಪ್ರತಿಯೊಂದಕ್ಕೂ 15 ರೂಪಾಯಿ ನೀಡುತ್ತೇನೆ, ಈಗಲಾದರೂ ಒಪ್ಪುವೆಯಾ ಎಂದರು. ಕಮ್ಮಾರ, ಇಲ್ಲ, ನಾನು ಈಗಲೂ ನಿಮ್ಮ ಷರತ್ತನ್ನು ಒಪ್ಪಲಾರೆ. ನನ್ನ ಶ್ರಮದ ಬೆಲೆಯನ್ನು ನಾನೇ ನಿರ್ಧರಿಸುತ್ತೇನೆ. ನಾನು ಕೇವಲ ನಿಮಗಾಗಿ ಕೆಲಸ ಮಾಡಲು ಸಾಧ್ಯವಿಲ್ಲ. ನಾನು ಆ 10 ರೂಪಾಯಿಯಲ್ಲೇ ಸಂತೃಪ್ತನಾಗಿದ್ದೇನೆ. ನನಗಿಂತ ಹೆಚ್ಚಿನ ಬೆಲೆ ಬೇಕಿಲ್ಲ ಎಂದನು. ಶೇಠ್ ಆಶ್ಚರ್ಯದಿಂದ, ಎಂತಹ ವಿಚಿತ್ರ ಮನುಷ್ಯ ನೀನು, ಮನೆಗೆ ಬರುವ ಲಕ್ಷ್ಮಿಯನ್ನು ಯಾರಾದ್ರೂ ಬೇಡ ಅನ್ನುವರೆಯೇ ಎಂದರು. ಅದಕ್ಕೆ ಕಮ್ಮಾರನು ಶಾಂತವಾಗಿ ಉತ್ತರಿಸಿದನು, ನೀವು ನನ್ನಿಂದ ಗರಗಸಗಳನ್ನು ಕೊಂಡು ಅದನ್ನು ಬಡಗಿಗಳಿಗೆ 2-3 ಪಟ್ಟು ಹೆಚ್ಚಿನ ಬೆಲೆಗೆ ಮಾರುತ್ತೀರಿ. ನಾನು ಯಾವುದೇ ಬಡವರ ಶೋಷಣೆಗೆ ಮಾಧ್ಯಮವಾಗಲು ಇಷ್ಟಪಡುವುದಿಲ್ಲ. ನಾನು ದುರಾಸೆ ಪಟ್ಟರೆ ಅದರ ಬೆಲೆಯನ್ನು ಅನೇಕ ಜನರು ತೆರಬೇಕಾಗುತ್ತದೆ. ಹಾಗಾಗಿ ನಿಮ್ಮ ಈ ಪ್ರಸ್ತಾಪವನ್ನು ನಾನು ಸ್ವೀಕರಿಸಲಾರೆ. ನಿಮ್ಮ ವ್ಯಾಪಾರಕ್ಕಾಗಿ ಬೇರೆ ಯಾವುದಾದರೂ ಕಮ್ಮಾರನ ಅಂಗಡಿ ಹುಡುಕಿಕೊಳ್ಳಿ. ಸತ್ಯವಂತ ಮತ್ತು ಪ್ರಾಮಾಣಿಕ ವ್ಯಕ್ತಿಯನ್ನು ಜಗತ್ತಿನ ಯಾವುದೇ ಸಂಪತ್ತು ಖರೀದಿಸಲು ಸಾಧ್ಯವಿಲ್ಲ ಎಂಬುದು ಶೇಟ್ಗೆ ಅರಿವಾಯಿತು. ಕಮ್ಮಾರ ಮನಸ್ಸು ಮಾಡಿದ್ದರೆ ಸುಲಭವಾಗಿ ಹಣ ಗಳಿಸಬಹುದಿತ್ತು. ಆದರೆ ತನ್ನ ಸಣ್ಣ ದುರಾಸೆ ಬಡವರಿಗೆ ಹಾನಿಕಾರಕ ಎಂದು ಅವನಿಗೆ ತಿಳಿಯಿತ್ತು. ಶೇಟ್ ಸೋತು ಅಲ್ಲಿಂದ ಹೊರಟು ಹೋದನು. ಕಥೆಯ ನೀತಿ: ಗೆಳೆಯರೇ, ನಮ್ಮಲ್ಲಿ ಹೆಚ್ಚಿನವರಿಗೆ ನಮ್ಮ ಸ್ವಾರ್ಥದಿಂದ ಬೇರೆಯವರಿಗೆ ನಷ್ಟವಾಗುತ್ತಿದೆ ಎಂಬುದು ತಿಳಿಯುತ್ತದೆ. ಆದರೂ ನಾವೆಲ್ಲರೂ ಲಾಭಕ್ಕಾಗಿ ದುರಾಸೆ ಪಡುತ್ತೇವೆ. ನಾವೀ ವರ್ತನೆಯನ್ನು ಬದಲಾಯಿಸಿಕೊಳ್ಳಬೇಕು. ಬೇರೆಯವರು ಏನು ಬೇಕಾದರೂ ಮಾಡಲಿ, ನಾವು ಮಾತ್ರ ನಮ್ಮ ಲಾಭಕ್ಕಾಗಿ ಇತರರಿಗೆ ತೊಂದರೆಯಾಗುವ ಯಾವುದೇ ಕೆಲಸ ಮಾಡಬಾರದು ಎಂದು ನಿರ್ಧರಿಸಬೇಕು. ಧನ್ಯವಾದಗಳು.